ತುಮಕೂರಿನಲ್ಲಿ ಗ್ಯಾಂಗ್ ವಾರ್ ಭಯ. ಹಳೆಯ ದ್ವೇಷಕ್ಕೆ ಒಬ್ಬ ಸಾವು, ಮತ್ತೊಬ್ಬ ಗಂಭೀರ ಗಾಯ. ಮಂಜುನಾಥ ನಗರದಲ್ಲಿ ಹಳೆಯ ದ್ವೇಷಕ್ಕೆ ಒಬ್ಬ ಸಾವು, ಮತ್ತೊಬ್ಬ ಗಂಭೀರ ಗಾಯ. ಮಂಜುನಾಥ ನಗರದಲ್ಲಿ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಭೀಕರ ಘರ್ಷಣೆಯಲ್ಲಿ ಒಬ್ಬ ವ್ಯಕ್ತಿ ಕೊಲೆಯಾಗಿದ್ದು ಮತ್ತೊಬ್ಬ ಗಂಭೀರ ಗಾಯಗೊಂಡಿದ್ದಾನೆ. ಲಾಂಗು ಮಚ್ಚುಗಳಿಂದ ನಡೆದ ಈ ಅಟ್ಯಾಕ್ ನಗರದಲ್ಲಿ ಮತ್ತೆ ಗ್ಯಾಂಗ್ ವಾರ್ ಪ್ರಾರಂಭವಾಗುವ ಭೀತಿಯನ್ನು ಹುಟ್ಟಿಸಿದೆ. ಜಯನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸಂಭವಿಸಿದ ಈ ಘಟನೆಗೆ ಸಂಬಂಧಪಟ್ಟಂತೆ ಸೈಟ್ನಿಂದ ಸಿಕ್ಕ ಮಾಹಿತಿಯ ಪ್ರಕಾರ ಕ್ಯಾತ್ಸಂದ್ರ ನಿವಾಸಿ ಅಭಿಷೇಕ್ ನಿಷ್ಕ್ರಿಯವಾಗಿ ಮೃತಪಟ್ಟಿದ್ದು, NEPS ರೌಡಿ ಶೀಟರ್ ಮನೋಜ್ ಗಂಭೀರ ಗಾಯಗೊಂಡಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಎರಡು ಗುಂಪಿನ ನಡುವೆ ಸಂಘರ್ಷವು ಹಿಂದಿನ ಬಾರ್ ಘಟನೆಗಳಿಂದ ಆರಂಭವಾಗಿದೆ. ಕಳೆದ ತಿಂಗಳುಗಳಲ್ಲಿ ರಾಜಿ ಸಂಧಾನ ಪ್ರಯತ್ನಗಳು ನಡೆದಿದ್ದರೂ ಫಲವತ್ತಾಗಿರಲಿಲ್ಲ. ನವೆಂಬರ್ 13ರ ರಾತ್ರಿ ಈ ಸಂದರ್ಭದಲ್ಲಿ ನಡೆದ ಮಾತುಕತೆ ಅವಾಂತರಕ್ಕೆ ಕಾರಣವಾಯಿತು. ವರದಿಗಳ ಪ್ರಕಾರ ಅಭಿಷೇಕ್ ತನ್ನ ಇಬ್ಬರು ಗೆಳೆಯರೊಂದಿಗೆ ಮೊದಲು ಮನೋಜ್ ಮೇಲೆ ದಾಳಿ ನಡೆಸಿದ್ದಾನೆ. ಇದಕ್ಕೆ ಪ್ರತಿಯಾಗಿ ಮನೋಜ್ ತನ್ನ ತಂಡವನ್ನು ಕರೆಸಿ ದಾಳಿ ನಡೆಸಿ ಅಭಿಷೇಕ್ ಹತ್ಯೆಗೆ ಕಾರಣನಾದನು. ಇನ್ನೊಂದು ಗುಂಪಿನ ದಾಳಿಯಿಂದ ಮನೋಜ್ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಪೊಲೀಸರು ಅಭಿಷೇಕ್ ಹತ್ಯೆ ಹಾಗೂ ಮನೋಜ್ ಮೇಲೆ ದಾಳಿಯ ಕುರಿತು ಕ್ರಮ ಕೈ ತೆಗೆದುಕೊಂಡಿದ್ದಾರೆ. ಈ ಘಟನೆ ತಣ್ಣಗಿದ್ದ ತುಮಕೂರಿನಲ್ಲಿ ಮತ್ತೆ ರೌಡಿ ಸಂಘರ್ಷಗಳು ಪುನರಾರಂಭವಾಗುವ ಭಯವನ್ನು ಸಾರ್ವಜನಿಕರಲ್ಲಿ ಉಂಟು ಮಾಡಿದೆ.